ಚೆನ್ನಾಗಿದೆ ಮೇಡಮ್, ತುಂಬ ಚೆನ್ನಾಗಿದೆ ಫಿಲಮ್ಮು. ನೋಡ್ಬೋದು, ಫ್ಯಾಮಿಲಿ ನೋಡ್ಬೋದು. ಫಸ್ಟಿಂದ ಲಾಸ್ಟ್ವರೆಗೂ ಕೂಡ ಬೋರ್ ಏನಾಗಲ್ಲ. ಎಲ್ಲ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ ಮೂವಿ. ಇಂಥವ್ರನ್ನ ಪ್ರೋತ್ಸಾಹಿಸಿ ಬೆಳೆಸಬೇಕು ನಾವು ನಮ್ಮ ಕನ್ನಡ ಮೂವಿಗಳನ್ನ. ತುಂಬ ಚೆನ್ನಾಗಿದೆ. ಭಾಳ ಮೆಸೇಜ್ ಚೆನ್ನಾಗಿದೆ. ಫಿಲ್ಮ್ ಭಾಳ ಸಿಂಪಲ್ಲಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಸೋಷಿಯಲ್ ಮೆಸೇಜ್ ಇದೆ. ತುಂಬ ಚೆನ್ನಾಗಿದೆ, ಮಸ್ಟ್ ವಾಚ್, ಬಂದು ನೋಡಿ. ಹೀರೋಯಿನ್ ಅಂತೂ ತುಂಬಾ ಇಷ್ಟ ಆಯಿತು. ಇವನ್ ಪ್ರತಿಯೊರ್ದು ತುಂಬ ಇದೆ. ಇವನ್ ಮೈ ಫ್ರೆಂಡ್ ಪೂಜಾ, ಶಿ ಡಿಡ್ ಅ ಎಕ್ಸಲೆಂಟ್ ಜಾಬ್. ಥ್ಯಾಂಕ್ ಯು. ಓಕೆ ಓಕೆ. ಅದು ಈ ಲೈಟ್ ಮಾತ್ರ ಕಾಣುತ್ತೆ, ನೀವು ಕಾಣ್ತಾ ಇಲ್ಲ. ಒಂದು ಒಳ್ಳೆ ಸಿನಿಮಾ, ವಿಕಲ್ಪ ಒಳ್ಳೆ ಸಿನಿಮಾ, ಜನ ಎಲ್ಲ ನೋಡಿ. ಯಾಕಂದರೆ ಇತ್ತೀಚೆಗೆ ಅಪರೂಪಕ್ಕೆ ಒಂದೊಂದು ಒಳ್ಳೆ ಸಿನಿಮಾಗಳು ಬರ್ತವೆ, ಅದರಲ್ಲಿ ಇದು ಒಂದು. ಪೃಥ್ವಿರಾಜ್ ಪಾಟೀಲ್ಗೆ ನನ್ನ ಅಭಿನಂದನೆಗಳು. ಈ ಚಿತ್ರವನ್ನು ಎಲ್ಲರೂ ನೋಡಿ ಆನಂದಿಸಿ. ಥ್ಯಾಂಕ್ ಯು. ಪಿಕ್ಚರ್ ತುಂಬ ಚೆನ್ನಾಗಿ ಬಂದಿದೆ. ಆಲ್ ದ ಬೆಸ್ಟ್ ಪೃಥ್ವಿಗೆ. ಅದು ಸ್ಕ್ರಿಪ್ಟ್ ತುಂಬ ಟೈಟಾಗಿ ಇಟ್ಕೊಂಡಿದ್ದಾರೆ. ಸ್ಕ್ರಿಪ್ಟ್ ಈಸ್ ದ ವಿನ್ನರ್ ಹಿಯರ್. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನಿಮಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ ನಮ್ಮನ್ನು ಬೇರೆ ಒಂದು ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಆಮೇಲೆ ಮುಖ್ಯವಾಗಿ ಅದರ ಒಂದು ಸಾಹಿತ್ಯ, ಆ ಒಂದು ಸ್ಕ್ರಿಪ್ಟಲ್ಲಿ ಒಂದು ಏನಂತ ಹೇಳ್ತೀರಾ, ಎಲ್ಲ ಸ್ಮಾಲ್ ಇಶ್ಯೂಸಲ್ಲೆಲ್ಲ ತುಂಬ ಡೀಟೇಲಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಫಿಲಮು. ಎಲ್ಲರೂ ಬಂದು ನಮ್ಮ ಕನ್ನಡ ಫಿಲಮ್ಸ್ನ ಪ್ರೋತ್ಸಾಹ ಕೊಡಬೇಕು. ನಮ್ಮ ಕುಮಟಾ, ಸಿರ್ಸಿ, ಸಿದ್ದಾಪುರ ಆ ಕಡೆನೇ ಎಲ್ಲ ಕರ್ಕೊಂಡೋಗಿ ಶೂಟಿಂಗ್ ಮಾಡಿದ್ದಾರೆ. ನೇಚರ್ ತುಂಬ ಚೆನ್ನಾಗಿ ಬಂದಿದೆ. ಫೋಟೋಗ್ರಫಿ ಎಲ್ಲ ಡಿಪಾರ್ಟ್ಮೆಂಟು, ಎಡಿಟಿಂಗಿಂದ ಹಿಡಿದು ಪ್ರತಿ ಡಿಪಾರ್ಟ್ಮೆಂಟು ಚೆನ್ನಾಗಿ ಬಂದಿದೆ. ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಸರ್ಪ್ರೈಸ್ ಎಂಡಿಂಗ್ ಇದೆ. ಸೊ ದೇರ್ ಆರ್ ಲಾಟ್ ಆಫ್ ಟ್ವಿಸ್ಟ್ಸ್. ಪೀಪಲ್ ವಿಲ್ ಎಂಜಾಯ್ ಇಟ್ ಅ ಲಾಟ್. ನನಗೆ ಅನಿಸುತ್ತೆ ಎಲ್ಲರೂ ಬಂದು ನೋಡಬೇಕು. ಇಟ್ಸ್ ಅ ಟೋಟಲಿ ಡಿಫ್ರೆಂಟ್ ಅಟೆಂಪ್ಟ್ ಆ್ಯಂಡ್ ಇಟ್ ಹ್ಯಾಸ್ ಟು ಬಿ ರಿಯಲಿ ಪ್ರೋತ್ಸಾಹ ಕೊಡಬೇಕು ನಾವೆಲ್ಲ ಬಂದು. ಅಷ್ಟು ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಎಲ್ಲರೂ ಬಂದು ನೋಡಿ ಮೂವಿನ ಖಂಡಿತವಾಗಿ. ಸಸ್ಪೆನ್ಸ್, ಥ್ರಿಲ್ಲರ್, ಸೈಕಾಲಜಿಕಲ್, ಫಿಲಾಸಫಿಕಲ್ ಆ್ಯಂಡ್ ಬೊಂಬಾಟ್ ಮೂವಿ. ಬೊಮ್ಮ ಕ್ಯಾರೆಕ್ಟರ್ ಮತ್ತು ಸೂಪರ್. ಉಗಿಯೋದು ಕಾರಲ್ಲಿ ಉಗಿದು ಡಿಸ್ಕಸ್ ಫೀಲಿಂಗ್ ಆಗುತ್ತಲ್ಲ, ತುಂಬ ಖುಷಿ ಆಗುತ್ತೆ. ಥರ ಅನ್ಸುತ್ತೆ ಅದು ಉಗಿಯೋದು ಕಾರಲ್ಲೆಲ್ಲ. ಆ್ಯಂಡ್ ಅದು ಭಯ ಆಗುತ್ತೆ ಕೂಡ. ಆ ಥ್ರಿಲ್ಲರು ಲಾಸ್ಟ್ ಸಸ್ಪೆನ್ಸ್ ಇದೆಲ್ಲ ಟ್ವಿಸ್ಟ್ ಕೊಡ್ತಾರೆ ಲಾಸ್ಟಲ್ಲಿ. ಇಟ್ ವಾಸ್ ವಂಡರ್ಫುಲ್. ಐ ಡಿಂಟ್ ಎಕ್ಸ್ಪೆಕ್ಟ್ ದಟ್. ಲಾಸ್ಟಲ್ಲಿ ಆ ಟ್ವಿಸ್ಟ್ ಎಕ್ಸ್ಪೆಕ್ಟ್ ಮಾಡಿಲ್ಲ ನಾನು. ಸಾರಿ, ವಾಯ್ಸ್ ಹೋಗಿದೆ, ಮಾತಾಡೋಕ್ಕಾಗ್ತಿಲ್ಲ, ಕಷ್ಟಪಟ್ಟು ಮಾತಾಡ್ತಾ ಇದ್ದೀನಿ. ಬಟ್ ಲೊಕೇಶನ್ ಸೂಪರ್, ಕ್ಯಾರೆಕ್ಟರ್ಸ್ ಸೂಪರ್, ಆ್ಯಂಡ್ ದ ಎಫರ್ಟ್ ಆಫ್ ಕನ್ನಡ ಮೂವಿ ಇಂಡಸ್ಟ್ರಿ ಸೂಪರ್. ಸೊ ಎಲ್ಲರ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಬಂದು ನೋಡಿ ಎಲ್ಲ ಮೂವಿನ. ಜೈ ಕರ್ನಾಟಕ. ಆ್ಯಕ್ಚುಲಿ ಇವಾಗ ನೋಡ್ಕೊಂಡು ಬರ್ತೀನಿ, ಫಿಲಮ್ ಮಾತ್ರ ಸಕ್ಕತ್ತಾಗಿದೆ. ಇಷ್ಟು ದಿವಸ ಆದಮೇಲೆ ಈ ಥರದೊಂದು ಫಿಲಮ್ ಬೇಕಾಗಿತ್ತು. ಲೈಕ್ ಆ ಸೈಕೋ ಥ್ರಿಲ್ಲರ್ ಇದೆಯಲ್ಲ, ನಾನು ಬೇರೆ ಯಾರೋ ಎದುರಿಸ್ತಾ ಇದ್ದಾರೆ ಅಂದ್ಕೊಂಡಿದ್ದೆ. ಅವ್ರ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅವರೇ ಭಯ ಬೀಳ್ತಾ ಇದ್ದಾರೆ. ಇದು ಆ್ಯಕ್ಚುಲಿ ಥ್ರಿಲ್ಲಿಂಗ್ ಆಗಿತ್ತು. ನೈಸ್ ಲೊಕೇಶನ್ಸ್. ಫ್ಯಾಮಿಲಿ ಜೊತೆ ಬಂದು ಫಿಲಮ್ ನೋಡಬೇಕು ಅಂತ ಎಲ್ಲರಲ್ಲೂ ಕೇಳ್ಕೊತೀನಿ. ಥಿಯೇಟ್ರಿಗೆ ಬಂದು ನೋಡಿ. ಪ್ಲೀಸ್ ಸಪೋರ್ಟ್ ಕನ್ನಡ ಮೂವೀಸ್. ಥ್ಯಾಂಕ್ ಯು. ಚೆನ್ನಾಗಾಗಿದೆ ಪಿಕ್ಚರ್, ಚೆನ್ನಾಗಿ ಹಾಂ ಇಷ್ಟ ಆಯಿತು. ಆ್ಯಕ್ಟಿಂಗ್ ಚೆನ್ನಾಗಿದೆ. ಸೂಪರ್, ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಜನರ ರೆಸ್ಪಾನ್ಸ್ ಕೇಳಿ ಎಲ್ಲರೂ ಹೇಳ್ತಾ ಇದ್ದಾರೆ ಹೊಸ ಕತೆ, ತುಂಬ ಫ್ರೆಶ್ ಆಗಿದೆ ಅಂತ ಹೇಳ್ತಿದ್ದಾರೆ. ಅದಕ್ಕಿಂತ ಒಂದು ಖುಷಿ ಇನ್ನೊಂದಿಲ್ಲ ಅನಿಸುತ್ತೆ. ಯಾಕಂದರೆ ಎಲ್ಲರೂ ಸೈಕಾಲಜಿಕಲ್ ಥ್ರಿಲ್ಲರ್ ಅಂದ ತಕ್ಷಣ ಸಸ್ಪೆನ್ಸು ಥ್ರಿಲ್ಲರ್ ಅಂದ್ಕೊಂಡು ಬಂದರು. ಅಲ್ಲಿ ಸಿಕ್ಕಾಪಟ್ಟೆ ನಗಾಡಕ್ಕಿತ್ತು, ಸಿಕ್ಕಾಪಟ್ಟೆ ಒಂದು ಎಮೋಷ್ನಲ್ ಜರ್ನಿ ಇತ್ತು. ಎಲ್ಲವನ್ನು ಅನುಭವಿಸಿದ್ರು, ಎಲ್ಲವನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ರು ಜನರು. ಅದನ್ನು ಅವ್ರು ಓಪನ್ ಆಗಿ ಹೇಳ್ಕೊಳ್ಳುವಾಗ ಸಿಗೋ ಖುಷಿಗಿಂತ ಇನ್ನೇನೂ ಇಲ್ಲ. ನೀವು ಬಂದು ನೋಡಿ, ಇನ್ನೂ 4 ಜನಕ್ಕೆ ಹೇಳಿ, ಅವರೆಲ್ಲರೂ ಥಿಯೇಟ್ರಲ್ಲೇ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋ ಥರ ಆಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನನ್ನನ್ನು ಅವ್ರು ಅಂದ್ಕೊಂಡಿರಲಿಲ್ಲ. ಕೆಲವೊಂದು ಕಡೆ ನನಗೆ ಬೈಕೊಂಡಿದ್ದಾರೆ, ಕೆಲವೊಂದು ಕಡೆ ಹಿಂಗ ಅಂತ ಅವ್ರಿಗೆ ಆಮೇಲೆ ರಿಯಲೈಸ್ ಆಯಿತು. ತುಂಬ ಚೆನ್ನಾಗಿ ಖುಷಿ ಆಯಿತು. ಥ್ಯಾಂಕ್ ಯು ಸೊ ಮಚ್. ಮಸ್ಟ್ ವಾಚ್ ಮೂವಿ ಇದು. ಎಲ್ಲೂ ಕೂಡ ಹೊಸೊಬ್ರು ಮಾಡಿರೋ ಮೂವಿ ಥರ ಎಲ್ಲೂ ಅನಿಸಲ್ಲ. ನಮಗೆ ಕ್ಲೈಮ್ಯಾಕ್ಸ್ ಮುಗಿದು ಆಚೆ ಬಂದ ಮೇಲೆ ಗೊತ್ತಾಗಿದೆ ಯಾರೋ ಹೊಸೊಬ್ರು ಟೀಮ್ ಮಾಡಿರೋ ಮೂವಿ ಅಂತ. ಮತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಮೂವಿ ಸದ್ಯದಲ್ಲಿ ಯಾವುದೂ ಬಂದಿರಲಿಲ್ಲ. ಬರೀ ಲವ್ ಆ ಥರ ಮೂವೀಸ್ ಇತ್ತು. ಆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಬಂದಿದೆ, ಯಾರೋ ಹೊಸ ತಂಡ ಮಾಡಿರೋ ಮೂವಿ. ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಬಂದು ನೋಡಿಕೊಂಡು ನೀವು ಹೋಗಬೇಕಾಗಿ ಕೇಳ್ಕೊತೀನಿ ಅಷ್ಟೇ. ಮೂವಿ ಮಾತ್ರ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಎಲ್ಲೂ ಕೂಡ ಬೋರಿಂಗ್ ಅನ್ನೋ ಕಾನ್ಸೆಪ್ಟ್ ಎಲ್ಲೂ ಇಲ್ಲ. ಅದು ಫಸ್ಟ್ ಹಾಫ್ ಇರ್ಬೋದು, ಸೆಕೆಂಡ್ ಹಾಫ್ ಇರ್ಬೋದು. ಮತ್ತು ಸಾಂಗ್ಸ್ ಕೂಡ ಕ್ಯಾರೆಕ್ಟರ್ ಬೊಮ್ಮ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ. ಆ ಕ್ಯಾರೆಕ್ಟರ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್ ಟು ದಟ್ ಕ್ಯಾರೆಕ್ಟರ್. ತುಂಬ ಚೆನ್ನಾಗಿ ಬಂದಿದೆ. ಆಲ್ ದ ಬೆಸ್ಟ್ ಟು ದ ವಿಕಲ್ಪ ಟೀಮ್.
ಚೆನ್ನಾಗಿ ಅದೇ ಈ ಸೆಕೆಂಡ್ ಟೈಮ್ ನೋಡ್ತಾ ಇರೋದು. ಪ್ರೀಮಿಯರ್ ಚಾನಲ್ ಒಂದ್ಸಲ ನೋಡಿದ್ದೆ, ಇದು ಸೆಕೆಂಡ್ ಟೈಮು. ಯಾಕಂದರೆ ನಂಗೆ ಸ್ವಲ್ಪ ಕನ್ಫ್ಯೂಷನ್ಸು ಇತ್ತು, ಸ್ವಲ್ಪ ಅಲರ್ಟಾಗಿ ನೋಡಬೇಕು ಅಂತ ಅನ್ನಿಸ್ತಾ ಇತ್ತು. ಈ ಸಲ ಎಲ್ಲ ಕ್ಲಿಯರ್ ಆಗಿದೆ. ಅದೇ ಸೈಡ್ ಕಾಮಿಡಿ ಫಸ್ಟ್ ಹಾಫು ಸಖತ್ತಾಗಿ ಹೋಗಿದೆ, ಸೆಕೆಂಡ್ ಹಾಫು ಮುಗ್ದೋಗಿದೆ, ಗೊತ್ತಾಗಿಲ್ಲ ಅಷ್ಟು. ಅಂದರೆ ತುಂಬ ಟೈಮು ಕಮ್ಮಿ ಅಂತ ಅನಿಸ್ಬಿಡ್ತು, ಇನ್ನೂ ಇರಬೇಕಿತ್ತು ಅನ್ನಿಸ್ತು. ಸಸ್ಪೆನ್ಸ್ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಸೊ ಲಾಸ್ಟಿಗೆ ಗುಮ್ಮ ಯಾರು ಅನ್ನೋದು ಇನ್ನೂ ಯಾರಿಗೂ ಗೊತ್ತಾಗಿಲ್ಲ. ಅದನ್ನ ಗೊತ್ತಾಗಬೇಕು ಅಂದರೆ ಸಿನಿಮಾ ನೋಡಿ. ಸಿಕ್ತು. ಎಲ್ಲರೂ ಸಿನಿಮಾ ನೋಡಿ, ಫ್ರೆಂಡ್ಸ್ ಕೇಳಿ, ಫ್ಯಾಮಿಲಿ ಕರ್ಕೊಂಬಂದು ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಇದು ಕನ್ನಡದಲ್ಲಿ ಇದೊಂದು ಹೊಸ ಪ್ರಯತ್ನ, ಸೈಕಾಲಜಿಕಲ್ ಥ್ರಿಲ್ಲರ್. ಈ ಥರ ಕಂಟೆಂಟ್ ಬಂದಿಲ್ಲ. ಸೊ ನೀವು ನೋಡಿದಾಗ ನಿಮಗೆ ಎಕ್ಸ್ಪೀರಿಯೆನ್ಸು ಫ್ರೆಶ್ ಆಗಿರುತ್ತೆ. ಪ್ಲಸ್ ಸಿನಿಮಾ ನೋಡಿ. ಥ್ಯಾಂಕ್ ಯು. ವಿಕಲ್ಪ ಈಗ ನೋಡ್ಕೊಂಡು ಬಂದೆ ನಾನು. ತುಂಬ ಒಳ್ಳೆ ವೆಲ್ ಕ್ರಾಫ್ಟೆಡ್ ಮೂವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಏನಂತಂದರೆ ನೋಡಿ, ಮೊದಲು ಅಲಂಕಾರದ ಬಗ್ಗೆ ಮಾತಾಡ್ಬಿಡ್ತೀನಿ. ಈ ಕಥೆಯನ್ನು ಹೇಳಲಿಕ್ಕೆ ಅವರು ಕ್ಯಾಮ್ರಾವನ್ನು ಬಳಸಿದ ರೀತಿ, ಅದಕ್ಕೆ ಅಲಂಕಾರವಾಗಿ ಅದಕ್ಕೆ ತುಂಬ ಸಾಥ್ ಕೊಟ್ಟಿರುವಂಥ ಮ್ಯೂಸಿಕ್ಕು, ಎಡಿಟಿಂಗ್ ಪ್ಯಾಟ್ರನ್ನು, ಇವೆಲ್ಲವೂ ತುಂಬ ಅಚ್ಚುಕಟ್ಟಾಗೆ, ಎಲ್ಲೂ ಕೂಡ ಯಾರೋ ಹೊಸಬ್ರು ಮಾಡಿರೋ ಸಿನಿಮಾ ಅಂತ ಅನಿಸಲ್ಲ. ತಾನೇ ನಟಿಸಿ, ತಾನೇ ಬರೆದು, ತಾನೇ ನಿರ್ದೇಶಿಸಿ, ಇದೆಲ್ಲ ದೊಡ್ಡ ಜವಾಬ್ದಾರಿ ಇರುವಂಥ ಕೆಲಸ. ಸೊ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ನಮ್ಮ ಪೃಥ್ವಿಯವರು ಅಂತ ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಇನ್ನು ಆತ್ಮದ ವಿಷಯಕ್ಕೆ ಬಂದರೆ ಕಥೆ, ಆ ಕಥೆಯನ್ನು ಎವ್ರಿ 10 ಮಿನಿಟ್ಸು ಸ್ಕ್ರೀನ್ ಪ್ಲೇನಲ್ಲಿ ಒಂದು ಜರ್ಕ್ ಕೊಡ್ತಾರೆ ಆಡಿಯನ್ಸು. ಅಷ್ಟು ಚೆನ್ನಾಗೆ ಹಿಡಿದಿಡೋದು, ಒಂದು ಗ್ರಿಪ್ಪಿಂಗಾಗಿ ಸ್ಕ್ರೀನ್ ಪ್ಲೇ ತೊಗೊಂಡು ಹೋಗ್ತಾರೆ. ಮತ್ತು ಭಾಳ ಬ್ಯೂಟಿ ಏನಂತಂದರೆ, ನಮ್ಮ ಕನ್ನಡದ ನೆಲದ ಒಂದು ಜನಪದ ಕಲೆ ಏನು ಯಕ್ಷಗಾನ ಇದೆಯಲ್ಲ, ಅದನ್ನು ಇಂಥದ್ದೊಂದು ಹಾರರ್ ಸ್ಕ್ರೀನ್ ಪ್ಲೇ ಅಟೆಂಪ್ಟ್ ಒಳಗಡೆ ಅದನ್ನು ತಂದಿರೋ ರೀತಿ ಭಾಳ ಚೆನ್ನಾಗಿದೆ. ಎಷ್ಟೊಂದು ಸೊಗಡಿನ ಹಾಡುಗಳು, ಎಷ್ಟೊಂದು ಯಕ್ಷಗಾನದ ಕೆಲವು ಮಟ್ಟುಗಳು, ಇವನ್ನೆಲ್ಲ ಉಪಯೋಗಿಸ್ಕೊಂಡು ಆ ಸೌಂಡು, ಲೊಕೇಶನ್ನು ಎಲ್ಲವೂ ಸೇರಿ ಒಂದು ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಇಷ್ಟು ಚೆನ್ನಾಗಿ ಇದನ್ನು ತುಂಬ ವೆಲ್ ಕ್ರಾಫ್ಟೆಡಾಗಿ ಮಾಡಿದ್ದಾರೆ. ನನಗೆ ಖುಷಿ ಆಗೋದು ಏನಂತಂದರೆ, ಅವ್ರ ರಂಗಭೂಮಿಯ ಗೆಳೆಯ ನಮ್ಮ ಪೃಥ್ವಿಯವರು. ಸೊ ಇಂಥ ಆಳವಾಗಿ ರಂಗಭೂಮಿಯನ್ನು ಅಭ್ಯಾಸ ಮಾಡಿರುವಂಥ ಆಳವಾದ ವ್ಯಕ್ತಿಗಳಿಗೆ ಮಾತ್ರ ಈ ಥರದ್ದೊಂದು ಚೆನ್ನಾಗಿ ಕಟ್ಟಿಕೊಡುವಂತಹ ಕಲೆ ಸಿದ್ಧಿಸುತ್ತೆ. ಏನೋ ಗೊತ್ತಿಲ್ಲ, ದಯವಿಟ್ಟು ಒಂದು ಕಳಕಳಿಯ ಮನವಿ ಮತ್ತು ಯಾಚನೆ ಏನಂತಂದರೆ, ಈ ಸಿನಿಮಾನ ನೋಡಿ ಹೆಚ್ಚೆಚ್ಚು ಜನಕ್ಕೆ ಅದು ರೀಚ್ ಆಗೋಗೆ ದಯವಿಟ್ಟು ಕನ್ನಡಿಗರು ಮಾಡಬೇಕು ಅಂತ ನಾನು ಪ್ರಾರ್ಥಿಸ್ತೀನಿ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಸಾರಿ, ಹಳದಿಯಾರಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅಂದರೆ ಸರ್ ಹೇಳ್ದಂಗೆ ತುಂಬ ಪರಿಶ್ರಮ, ತುಂಬ ತಯಾರಿ. ಇದು ಒಂದು 18 ವರ್ಷದ ಅನುಭವದಲ್ಲಿ ನನ್ನ ರಂಗಭೂಮಿ ಎಲ್ಲ ಸೇರಿಸಿ ಒಂದು ಕ್ರೋಢೀಕರಿಸಿ ಮಾಡಿರುವಂಥ ಕತೆ. ಅದು ಸರಿಯಾದ ಜಾಗಕ್ಕೆ ಸೇರಲಿ ಅನ್ನೋದಷ್ಟೇ ನನ್ನ ರಿಕ್ವೆಸ್ಟ್. ಸರ್ ಹೇಳಿದ್ರು, ಬಟ್ ನಾನಿನ್ನೂ ಕಲಿತಾ ಇದ್ದೀನಿ. ಬಟ್ ರಿವ್ಯೂ ಚೆನ್ನಾಗಿದೆ. ಕೆಲವೊಂದು ಯುನೀಕ್ ಎಕ್ಸ್ಪೀರಿಯನ್ಸ್ಗಳನ್ನು, ಯುನೀಕ್ ಸೌಂಡ್ಗಳನ್ನು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ಗೋಸ್ಕರನೇ ಕ್ರಾಫ್ಟ್ ಮಾಡಿದ್ದೀವಿ. ಹಾಗಾಗಿ ಮತ್ತು ವಿಜುವಲ್ ಇಂಪ್ಯಾಕ್ಟನ್ನು ಕೂಡ ನಾವು ಯೂಸ್ ಮಾಡಿರೋ ಸಿನಿಪ್ರೈಮ್ ಲೆನ್ಸಸ್ ಇರ್ಬೋದು, ಅಥವಾ ನಾವು ಯೂಸ್ ಮಾಡಿರುವಂಥ ಕೆಲವೊಂದು ಸೌಂಡ್ ಸ್ಕೇಪಿಂಗ್ ಇರ್ಬೋದು, ಇದೆಲ್ಲ ಸಿನಿಮಾ ಥಿಯೇಟ್ರ್ಗಳಿಗೋಸ್ಕರನೇ ಟ್ಯೂನ್ ಮಾಡಿದ್ದೀವಿ. ಹಾಗಾಗಿ ನಿಮಗೆ ಒಂದು ಸಿನಿಮಾ ಥಿಯೇಟ್ರಲ್ಲಿ ನೋಡಿದ್ರೆ ಆ ಅನುಭವ ಬೇರೆ ಇರುತ್ತೆ. ಈಗ ತಾನೇ ಜಯತೀರ್ಥ ಸರ್ ಹೇಳಿದ್ರು, ಆ ಸಣ್ಣ ಸಣ್ಣ ಸೌಂಡ್ಗಳ ಅನುಭವನ ದಯವಿಟ್ಟು ಥಿಯೇಟ್ರಿಗೆ ಬಂದು ಪಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಆಗಿದೆ ಸುಮಾರು, ಲೆಕ್ಕ ಹೋಗ್ಬಿಟ್ಟಿದೆ ಈಗ. ಒಂದು ಅರೌಂಡ್ 2 ಆಗಿದೆ ಅಂತ ಅನ್ನಿಸ್ತಾ ಇದೆ ಇವಾಗ. ಇನ್ನೂ ಹೋಗ್ತಿದೆ ಗೊತ್ತಿಲ್ಲ. ಹೌದು, ನನಗೆ ಗೊತ್ತಾಗ್ತಿಲ್ಲ ಅದು ಏನು ಮಾಡಬೇಕು ಅಂತ. ಬಟ್ ಅದೇ ಕಲಾವಿದನಿಗೆ ಚಪ್ಪಾಳೆನೇ ಅಲ್ವಾ. ಸೊ ಸ್ಕ್ರೀನಿಂಗ್ ಅದೇ 18 ಸ್ಕ್ರೀನ್ಸಲ್ಲಿದೆ ಇವಾಗ, ನಡೀತಾ ಇದೆ. ಇವತ್ತು ಶಿವಮೊಗ್ಗ ಆಲ್ಮೋಸ್ಟ್ ಹೌಸ್ಫುಲ್ ಆಯಿತು, ಮೈಸೂರು ಹೌಸ್ಫುಲ್ ಆಯಿತು. ಸೊ ಈ ಥರ ಪ್ರೀತಿ ಸಿಗ್ತಾ ಇರೋದು ನಮಗೊಂದು ಹೆದರಿಕೆ, ರಿಲೀಸ್ ಹೆಂಗೆ ಮಾಡ್ತೀರಾ ಹೊಸಬ್ರು ಅಂತೆಲ್ಲ ಇತ್ತು. ಹಾಗಾಗಿ ಒಂದು ಎಲ್ಲೋ ಕನ್ನಡಿಗರು ಕೈ ಹಿಡಿತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಬಟ್ ಆದರೂ ಇನ್ನೂ ತುಂಬ ಬೇಕು ಸಪೋರ್ಟ್. ಯಾಕಂದರೆ ನಮ್ಮ ಮುಖಗಳನ್ನೆಲ್ಲ ಯಾರು ಬಂದು ಥಿಯೇಟ್ರಿಗೆ ನೋಡ್ತಾರೆ ಅಂತಲೇ ಮಾಡಿರೋದು ನಾವು ಸಿನಿಮಾ. ಹಾಗಾಗಿ ನಮ್ಮ ಕ್ರಾಫ್ಟೇ ಧೈರ್ಯ. ಜನರು ದಯವಿಟ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕಿ, ನಿಮ್ಗೆ ಇಷ್ಟ ಆಗಿದ್ರೆ ಒಂದು 4 ಜನಕ್ಕೆ ಹೇಳಿ, ಬಂದು ಥಿಯೇಟ್ರಲ್ಲೇ ನೋಡೋಂಗೆ ಮಾಡಿ ಪ್ಲೀಸ್.
ಇವತ್ತಿಗೆ ಆಯಿತು. ಇವತ್ತು ನಾಳೆಯಿಂದ ಮತ್ತೆ ಇನ್ನೂ ಕಂಟಿನ್ಯೂಸ್ ವಿಸಿಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಹೌದು, ನಾಳೆ ಅದೇ ಮಧ್ಯಾಹ್ನ AMB ಥಿಯೇಟ್ರ್, ಈವ್ನಿಂಗ್ AMB ಥಿಯೇಟ್ರಿಗೆ ಹೋಗ್ತೀವಿ. ಆಮೇಲೆ ಬೆಳಿಗ್ಗೆ ಗೋಪಾಲನ್ ಮಾಲ್ ಹೋಗಬೇಕು ಅಂದ್ಕೊಂಡಿದ್ದೀವಿ ಮಧ್ಯಾಹ್ನ. ಸೊ ಅದೇ ಒಂದು ಮತ್ತು ಮಿರಾಜ್ ಒಂದು 5-6 ಥಿಯೇಟ್ರ್ ಪ್ಲ್ಯಾನ್ ಇದೆ ಬ್ಯಾಂಗ್ಳೂರಲ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ನಾನೇ ಕೇಳ್ತಿದ್ದೀನಿ. ಸಿನಿಮಾ ತುಂಬ ಚೆನ್ನಾಗಿದೆ. ಐ ಥಿಂಕ್ ಪ್ರತಿಯೊಬ್ಬರು ನೋಡಲೇಬೇಕಾದಂಥ ಒಂದು ಸಿನಿಮಾ. ಅಂದರೆ ಒಂದು ಕಥೆ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ಆಗಿರ್ಬೋದು, ಬರವಣಿಗೆ ಆಗಿರ್ಬೋದು, ಕಲೆಯನ್ನು ಉಪಯೋಗಿಸ್ಕೊಂಡಿರೋ ರೀತಿ ಆಗಿರ್ಬೋದು, ತೆರೆಯ ಮುಂದೆ ತೆರೆಯ ಹಿಂದೆ ಎಲ್ಲರೂ ನಮ್ಮ ಕನ್ನಡದವರೇ ಇರೋದು. ಸೊ ಹಾಗಾಗಿ ಹೆಚ್ಚು ನಮ್ಮ ಕನ್ನಡಿಗರು ಬಂದು ಸಿನಿಮಾನ ನೋಡಬೇಕು ಅಂತ ಕೇಳ್ಕೊತೀನಿ. ಪ್ರತಿಯೊಬ್ಬರು ರಿಲೇಟ್ ಮಾಡ್ತಾರೆ ಈ ಕಥೆಗೆ. ರಿಲೇಟ್ ಮಾಡಲಿಲ್ಲ ಅಂದರೂ ಒಂದು ಅವೇರ್ನೆಸ್ ಅಂತೂ ಖಂಡಿತವಾಗಿಯೂ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ಎಲ್ಲಿಯೂ ಒಂದು ಪಾಠ ಹೇಳ್ತಾ ಇದ್ದೀವಿ ಅನ್ನೋ ರೀತಿ ಅಲ್ಲದೆ ತುಂಬ ಎಂಟರ್ಟೈನಿಂಗ್ ಆಗಿ ಸಖತ್ತಾಗಿದೆ. ಥ್ಯಾಂಕ್ ಯು. ತುಂಬ ಖುಷಿ ಆಯಿತು. ಒಂದೊಳ್ಳೆ ಸಸ್ಪೆನ್ಸ್ ಮೂವಿ. ತುಂಬ ಟೈಮ್ ಆಗಿತ್ತು ಈ ಥರ ಮೂವಿಗಳು ನೋಡಿದೆ. ಮ್ಯೂಸಿಕಲ್ಲಿ ತುಂಬ ಹಿಟ್ ಕೊಡುತ್ತಿದ್ದು. ಏನಕ್ಕಂದರೆ ಒಂದು ಚಿಕ್ಕದು ಕಾಮಿಡಿ ಇರ್ಬೋದು, ಆಮೇಲೆ ಸೆಂಟಿಮೆಂಟ್ ಇರ್ಬೋದು, ಎಲ್ಲನೂ ನೀಟಾಗಿ ತೋರಿಸಿದ್ದಾರೆ. ಎಲ್ಲದೂ ಒಂದೇ ಒಂದು ಸಿನಿಮಾದಲ್ಲಿ ನೋಡ್ಬೋದು ನಾವು. ಆ್ಯಂಡ್ ನೀಟಾಗಿ ಸಸ್ಪೆನ್ಸ್ ಕ್ಯಾರಿ ಮಾಡ್ಕೊಂಡು ಹೋಗಿದ್ದಾರೆ ಕೊನೆ ತನಕನೂ. ಎಲ್ಲೂ ಬಿಟ್ಕೊಟ್ಟಿಲ್ಲ. ನೋಡ್ತಾ ಹೋದಂಗೆ ಒಂಥರ ನಮ್ಮದೇ ಇದು ಮಾಡ್ತಾ ಇರ್ತೀವಿ, ಫೀಲ್ ಮಾಡ್ತಾ ಇರ್ತೀವಿ ಅಂತ ಒಂದು ಖುಷಿ ಇದೆ. ಒಳ್ಳೆ ಸಿನಿಮಾ, ತುಂಬ ಖುಷಿ ಆಯಿತು. ಎಲ್ಲರೂ ಥಿಯೇಟ್ರಲ್ಲಿ ರಿಲೀಸ್ ಆಗಿದೆ ಇವತ್ತು. ನೀಟಾಗಿ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಗೆಲ್ಲಿಸಿ ಅಷ್ಟೇ. ಥ್ಯಾಂಕ್ ಯು.